National Commission for Men Bill 2025. ಈ ಒಂದು ಹಿಸ್ಟಾರಿಕ್ ಬಿಲ್ ಅನ್ನ ರಾಜ್ಯಸಭೆಯಲ್ಲಿ ಸಂಸದರಾದಂತ ಅಶೋಕ್ ಕುಮಾರ್ ಮಿಟ್ಟಲ್ ಅವರು ಇವತ್ತು ಮಂಡನೆ ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿದ್ರು. ನಿಮ್ಗೆ ಈ ಬಿಲ್ ಅಲ್ಲಿ ಏನಿದೆ, ಏನೆಲ್ಲ ಅವಕಾಶಗಳು ಪುರುಷರಿಗಿದೆ, ಜೊತೆಗೆ ಈ ಒಂದು ಕಮಿಷನ್ ಅಲ್ಲಿ ಯಾರ್ಯಾರು ಇರಬೇಕು ಅಂತ ಹೇಳುತ್ತೆ. ಇದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಮೊದಲನೇದಾಗಿ ಈ ಒಂದು ಕಮಿಷನ್ ಅನ್ನ ನ್ಯಾಷನಲ್ ಕಮಿಷನ್ ಆಫ್ ಮೆನ್ ಆಕ್ಟ್ ಅಂತ ಕರೆಯಲಾಗುತ್ತೆ. ಇಡೀ ಭಾರತದಾದ್ಯಂತ ಇದು ಅನ್ವಯ ಆಗುತ್ತೆ. ಜೊತೆಗೆ ಕೇಂದ್ರ ಸರ್ಕಾರ ಇದನ್ನ ಹೇಗೆ ಅಸ್ತಿತ್ವಕ್ಕೆ ತರಬೇಕು ಅಂತಂದ್ರೆ ಒಂದು ಅಫಿಷಿಯಲ್ ಗೆಜೆಟ್ ಅನ್ನ ಹೊರಡಿಸುವ ಮೂಲಕ. ಇನ್ನು ಏನು ಈ ಒಂದು ಬಿಲ್ ಅಲ್ಲಿ ಏನಿದೆ, ಬಹಳ ಮುಖ್ಯವಾಗಿ ಕಮಿಷನ್ ಏನಿದೆ ಇದನ್ನ NCM ಅಂತ ಕರೀತಾರೆ, ನ್ಯಾಷನಲ್ ಕಮಿಷನ್ ಆಫ್ ಮೆನ್. ಹೇಗೆ ಮಹಿಳೆಯರ ಆಯೋಗ ಇದೆ ಹಾಗೆ ಪುರುಷರಿಗೂ ಕೂಡ ಆಯೋಗ ಅಂತ. ಇನ್ನು ಇದರಲ್ಲಿ ಮುಖ್ಯವಾಗಿ ಫಾಲ್ಸ್ ಅಕ್ಯುಸೇಷನ್ ಅಂದ್ರೆ ತಪ್ಪಾದಂತ ಒಂದು ಆರೋಪಗಳನ್ನ ಮಾಡೋದು, ಕಂಪ್ಲೇಂಟ್ ಕೊಡೋದು, FIR ಕೋರ್ಟಿಗೆ ಎಳೆಯೋದು, ಇದೆಲ್ಲವೂ ಕೂಡ ಫ್ಯಾಬ್ರಿಕೇಟೆಡ್ ಆಗಿದೆಯಾ, ಮ್ಯಾಲಿಷಿಯಸ್ ಆಗಿದೆಯಾ ಅಥವಾ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಇಲ್ಲದೆ ಹೋದ್ರೆ ಪುರುಷರ ಪರವಾಗಿ ನಿಲ್ಬೇಕಾಗತ್ತೆ, ಧ್ವನಿ ಎತ್ತಬೇಕಾಗತ್ತೆ. ಇನ್ನು ಜೆಂಡರ್ ನ್ಯೂಟ್ರಲ್ ಲಾ ಅಂದ್ರೆ ಪುರುಷರು ಮಹಿಳೆಯರು ಕಾನೂನಿನ ಮುಂದೆ ಈಕ್ವಲ್ ಅನ್ನೋದನ್ನ ಪ್ರತಿಪಾದಿಸೋದು ಇದರ ಜವಾಬ್ದಾರಿ ಆಗಿರುತ್ತೆ ಅಂಡರ್ ಲಾ. ಇನ್ನು ಪೇರೆಂಟಲ್ ಏಲಿಯನೇಷನ್ ಅಂದ್ರೆ ಡಿವೋರ್ಸ್ ಆದ್ಮೇಲೆ ಈ ಮಕ್ಕಳನ್ನ ಭೇಟಿ ಆಗ್ಬಾರ್ದು, ಅಂದ್ರೆ ಗಂಡನಿಗೆ ಆ ಒಂದು ಕೆಲವೊಂದಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನು ಹಾಕಲಾಗುತ್ತೆ. ಸೊ ಇದರ ಬಗ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅಂದ್ರೆ ಒಬ್ಬ ಪುರುಷನಿಗೂ ಕೂಡ ಮಕ್ಕಳನ್ನ ಭೇಟಿ ಆಗುವಂತ ಆಸೆ ಇರುತ್ತೆ, ಅವ್ರನ್ನ ದೂರ ಮಾಡೋ ಹಾಗಿಲ್ಲ ಅಂತ. ಇನ್ನು ಮೀಡಿಯಾ ಡೆಫರ್ಮೇಷನ್, ಮಾಧ್ಯಮಗಳ ಮುಂದೆ ಹೋಗಿ ಹತ್ತು ಕರೆದು ಒಂದಷ್ಟು ಆಗುತ್ತೆ, ಆರೋಪಗಳನ್ನ ಮಾಡೋದಾಗತ್ತೆ. ಸೊ ಈ ತರ ಕೂಡ ಮಾಡೋ ಹಾಗಿಲ್ಲ. ಆ ಸಂದರ್ಭದಲ್ಲಿ ಹೇಗೆ ಅದನ್ನ ಅವ್ರ ಜೊತೆ ನಿಲ್ಬೇಕು ಅನ್ನೋದು, ಜೊತೆಗೆ ರೆಪ್ಯುಟೇಷನ್ ಹಾರ್ಮ್ ಆಗದಿರೋ ಹಾಗೆ ನೋಡ್ಕೊಳ್ಳುವಂತದ್ದು ಇರುತ್ತೆ. ಇನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂದ್ರೆ ಇಂಥ ಒಂದು ವ್ಯಾಜ್ಯ ಬಂದಾಗ, ಸಾಂಸಾರಿಕ ವ್ಯಾಜ್ಯ 6 ತಿಂಗಳ ಒಳಗೆ ಅದು ಬಗೆಹರಿಬೇಕು, ತುಂಬಾ ಡ್ರ್ಯಾಗ್ ಆಗಬಾರ್ದು ಅನ್ನೋದು ಕೂಡ ಇದರ ಉದ್ದೇಶ. ಇದೆಲ್ಲವೂ ಕೂಡ ಕಮಿಷನ್ ಅದರ ಬಗ್ಗೆ ಮುತುವರ್ಜಿ ವಹಿಸಬೇಕಾಗತ್ತೆ. ಇನ್ನು ಯಾರ್ಯಾರು ಇರ್ತಾರೆ ಈ ನ್ಯಾಷನಲ್ ಕಮಿಷನ್ ಆಫ್ ಮೆನ್ ಅಲ್ಲಿ ಅಂತ ಅಂದ್ರೆ, ಸೆಂಟ್ರಲ್ ಗವರ್ಮೆಂಟ್ ಶಲ್ ಎಸ್ಟಾಬ್ಲಿಷ್ ಎ ನ್ಯಾಷನಲ್ ಕಮಿಷನ್ ಫಾರ್ ಮೆನ್. ಇಂಡಿಪೆಂಡೆಂಟ್ ಸ್ಟ್ಯಾಚ್ಯೂಟರಿ ಬಾಡಿ ಇರುತ್ತೆ ಇದು, ಅಂದ್ರೆ ಒಂದು ಸ್ವತಂತ್ರವಾದಂತ ಆಯೋಗ ಇದು. ಸೊ ಮಿನಿಸ್ಟರ್ ಆಫ್ ಲಾ ಅಂಡ್ ಜಸ್ಟಿಸ್ ಅಂಡರ್ ಬರುತ್ತೆ. ಹಾಗೆ ಕಮಿಷನ್ ಅಲ್ಲಿ ಚೇರ್ ಪರ್ಸನ್ ಇರಬೇಕು, ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅವರು ಅಪಾಯಿಂಟ್ ಆಗಿರಬೇಕು. 3 ಮೇಲ್ 3 ಫಿಮೇಲ್ ಮೆಂಬರ್ಸ್ ಇರಬೇಕು ಅಲ್ಲಿ. ಸೊ ಹಾಗೆ ಬ್ಯಾಲೆನ್ಸ್ ಜೆಂಡರ್ ರೆಪ್ರೆಸೆಂಟೇಷನ್ ಇರುತ್ತೆ. ಲೀಗಲ್ ಅಡ್ವೈಸರ್ ಇರ್ತಾರೆ, ನಾಮಿನೇಟೆಡ್ ಬೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇನ್ನು ಇವರ ಫಂಕ್ಷನ್ಸ್ ಏನು ಅಂತ ಅಂದ್ರೆ, ಈ ಫಾಲ್ಸ್ ಅಕ್ಯುಸೇಷನ್, ಲೀಗಲ್ ಮಿಸ್ಯೂಸ್ ಇಂಥದ್ದೆಲ್ಲ ಕೇಸ್ಗಳು ಏನು ಪುರುಷರಿಗೆ ಅವ್ರ ಮೇಲೆ ಅಪವಾದಗಳು ಬರುತ್ತೆ ಆ ಸಂದರ್ಭದಲ್ಲಿ ಇನ್ವೆಸ್ಟಿಗೇಟ್ ಮಾಡೋದು, ರೆಕಮೆಂಡ್ ಮಾಡೋದು, ರಿಲೇಟೆಡ್ ಡೌರಿ, ಡೊಮೆಸ್ಟಿಕ್ ವೈಲೆನ್ಸ್, ವರ್ಕ್ ಪ್ಲೇಸ್ ಹರಾಸ್ಮೆಂಟ್, ಒಂದಷ್ಟು ಅಫೆನ್ಸ್ಗಳು, ಹಾಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಹೇಗೆ ಆಗ್ತಿದೆ ಪುರುಷರ ಮೇಲೆ, ಏನಾದ್ರು ರಾಂಗ್ ಅರೆಸ್ಟ್ ಮಾಡ್ತಿದಾರಾ, ಮಿಸ್ಯೂಸ್ ಆಗ್ತಾ ಇದೆಯಾ, ಹಾಗೆ ಲೀಗಲ್ ಇನ್ಫಾರ್ಮೇಶನ್ ಕೂಡ ಕೊಡೋದು ಪುರುಷರಿಗೆ. ಅಂದ್ರೆ ಈಗ ಹೇಗೆ ಹರಾಸ್ಮೆಂಟ್ ಆದಾಗ, ಡೌರಿ ಹರಾಸ್ಮೆಂಟ್ ಆದಾಗ ಹೇಗೆ ಅದನ್ನ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಹೀಗೆ ಮೆಂಟಲ್ ಹೆಲ್ತ್, ಹಾಗೆ ಹೊಸ ಸ್ಟ್ರೆಸ್ ಗಳನ್ನ ಬಹಳಷ್ಟು ಪುರುಷರು ಫೇಸ್ ಮಾಡ್ತಾ ಇರ್ತಾರೆ, ಅದನ್ನ ಹೇಗೆ ಇದ್ ಮಾಡೋದು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು, ಹೀಗೆ ಸುಮಾರು ವಿಚಾರಗಳಿದೆ. ಸೊ ಬೇಸಿಕ್ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ನೀವೇನಂತೀರಿ ಇದ್ರ ಬಗ್ಗೆ ದಯವಿಟ್ಟು ತಿಳಿಸಿ. ನಮಸ್ಕಾರ.